ಈ ಬಾರಿಯ ವಿಶ್ವವಿಖ್ಯಾತ ಕರಗ ಶಕ್ತಿಯೋತ್ಸವದಲ್ಲಿ ಏನೇನೆಲ್ಲ ವಿಶೇಷತೆಗಳಿರುತ್ತೆ, ಎಂದಿನಿಂದ ಕರಗ ಶಕ್ತಿಯೋತ್ಸವದ ಧ್ವಜಾರೋಹಣ ಆರಂಭ ಆಗುತ್ತೆ, ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಯಾವತ್ತು ಹಸಿ ಕರಗ ಮತ್ತು ಯಾವತ್ತು ಪೇಟೆ ಕರಗ ಸರ್? ಈ ಸಾರಿ 2026 ಕರಗ ಶಕ್ತಿಯೋತ್ಸವ 24ರಿಂದ ಪ್ರಾರಂಭ ಆಗುತ್ತೆ. 24ರಿಂದ ಪ್ರಾರಂಭ ಆಗಿ 3ನೇ ತಾರೀಕು ಕೊನೆಗೊಳ್ಳುತ್ತೆ. ಹೀಗಾಗಿ 11 ದಿನಗಳ ಕಾರ್ಯಕ್ರಮ ಇರುತ್ತೆ. 24ನೇ ತಾರೀಕು ರಾತ್ರಿ ಧ್ವಜಾರೋಹಣ, 25ರಿಂದ 28ನೇ ತಾರೀಕು ನಮ್ಮ ಈ ಒಂದು ಪೂಜಾ ಸ್ಥಳಗಳು ಅಂದರೆ ಈ ಬಾವಿ ಪೂಜೆಗಳಂಥೇಳಿ ಈ ಎಲ್ಲ ದಿಕ್ಕುಗಳಲ್ಲಿ ಕೂಡ ಈ ಒಂದು ವಿಶೇಷ ಪೂಜೆಗಳು ನಡೀತದೆ. ನಂತರ 29ನೇ ತಾರೀಕು ಇಲ್ಲಿ ಆರತಿ ದೀಪಗಳು ಅಂತ ಆವತ್ತಿನ ರಾತ್ರಿ ಸಾವಿರಾರು ಮಹಿಳೆಯರು ಆರತಿಗಳನ್ನು ಎತ್ಕೊಂಡು ಈ ಒಂದು ನಮ್ಮ ರಾಜಬೀದಿಗಳಲ್ಲಿ ಸುತ್ತಲೂ ಹೋಗಿ ಬರ್ತಾರೆ. ತದನಂತರ ಅವ್ರ ಜೊತೆಯಲ್ಲಿ ನಮ್ಮ ಗರಡಿಯಲ್ಲಿ 2 ಗರಡಿಗಳಿದೆ. ಈ ಗರಡಿಯಲ್ಲಿ ಇರತಕ್ಕಂತಹ ಕುಮಾರರು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಕೂಡ ನಮ್ಮ ಶಾಸ್ತ್ರ ಸಂಪ್ರದಾಯವಾಗಿ ನಮ್ಮ ಈ ಸೇನೆಯ ಏನೇನು ಮಾಡ್ತಕ್ಕಂಥ ವಿಧಾನ ಕೋಲು ವರಸೆ, ಕತ್ತಿ ವರಸೆ, ಇಂತಹ ಎಲ್ಲವನ್ನು ಕೂಡ ನಮ್ಮ ಕುಂಜಣ್ಣ ಗರಡಿ ಮತ್ತು ಇಲ್ಲಿರ್ತಕ್ಕಂತಹ ಗರಡಿಯಲ್ಲಿರ್ತಕ್ಕಂಥ ಮಧು ಅವರ ನೇತೃತ್ವದಲ್ಲಿ ಈ ಎಲ್ಲರನ್ನು ಕೂಡ ತರಬೇತಿ ಮಾಡ್ತಾಯಿದ್ದಾರೆ. ಈಗಾಗಲೇ 1 ತಿಂಗಳಿಂದ ಅವರು ಆರತಿ ದೀಪಗಳಂದು ಅವರ ಎಲ್ಲ ವೀರಾವೇಶಗಳನ್ನೆಲ್ಲ ತೋರಿಸ್ಕೊಡ್ತಾರೆ. ಅದ್ರ ಜೊತೆಗೇ ಆವತ್ತಿನ ದಿನ ಬೇರೆ ಬೇರೆ ಈ ಥರ ತೇರುಗಳು ಕೂಡ ಅವತ್ತು ಹೋಗ್ತಕ್ಕಂಥದ್ದು. ಇದು ಆರತಿ ದೀಪಗಳು 29ನೇ ತಾರೀಕು ಆಗ್ತದೆ. ಹಾಗೆ 30ನೇ ತಾರೀಕು ಹಸಿ ಕರಗ ಅಂಥೇಳಿ, ಅಂದರೆ ಇದು ಅತಿ ವಿಶೇಷ ಮುಖ್ಯವಾದದ್ದು. ದ್ರೌಪದಿ ದೇವಿ ಆದಿಶಕ್ತಿ ಸ್ವರೂಪಿಣಿ ಚೈತ್ರ ಪೌರ್ಣಿಮೆಯ ಹಿಂದಿನ 3 ದಿನಗಳ ಕಾಲ ನಮ್ಮ ಕುಲಸ್ಥರ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಒಂದು ಭಾವನೆ, ನಂಬಿಕೆಯಿಂದ ಹಸಿ ಕರಗ ಈ ನಮ್ಮ ಸಂಪಂಗಿ ಕೆರೆ ಮೈದಾನದಲ್ಲಿ ಅಲ್ಲಿ ಶಕ್ತಿಪೀಠ ಅಂತಿದೆ. ಆ ಶಕ್ತಿಪೀಠದಲ್ಲಿ 30ನೇ ತಾರೀಕು ರಾತ್ರಿ ಅಂದರೆ ಬೆಳಗಿನ ಜಾವ 3 ಗಂಟೆಯ ಒಳಗೆ ಆ ತಾಯಿ ಅಘಾತಳಾಗಿ ಹಸಿ ಕರಗ ರೂಪದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಎಲ್ರಿಗೂ ದರ್ಶನ ನೀಡಿ, ದೇವಸ್ಥಾನ ನಮ್ಮ ಶಕ್ತಿಪೀಠ ಇದೆ, ಆ ಪೀಠದ ಮೇಲೆ ಆವರಿಸ್ಕೊಳ್ತಾಳೆ. ಅದೇ ತಾಯಿ ನೆಕ್ಸ್ಟ್ 31ನೇ ತಾರೀಕು ಪೊಂಗಲು ಸೇವೆ ಅಂತೆ. ಆ ಸೇವೆಗೆ ಈ ವೀರಕುಮಾರಿಯರು ನವೀನಕುಮಾರ ಮನೆತನದವರೆಲ್ಲ ಬಂದುಬಿಟ್ಟು ಆ ರಾತ್ರಿ ಪೊಂಗಲ ಸೇವೆ ರೂಪದಲ್ಲಿ ಆ ತಾಯಿಗೆ ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಇದು 31ನೇ ತಾರೀಕು ಮುಗೀತದೆ. 1ನೇ ತಾರೀಕು ಅತಿ ಮುಖ್ಯವಾದ ದಿನ ಬೆಂಗಳೂರು ಕರಗ ಅಂತ ಹೇಳ್ತೀವಲ್ಲ, ವಿಶ್ವವಿಖ್ಯಾತ ಬೆಂಗಳೂರು ಕರಗೋತ್ಸವ ನಡೀತಕ್ಕಂಥದ್ದು 1ನೇ ತಾರೀಕು ರಾತ್ರಿ. ಎಲ್ಲರಿಗೂ ಕೂಡ 12 ಗಂಟೆಯ ಮೇಲೆ ಆ ತಾಯಿ ಈ ತ್ರಿಮೂರ್ತಿಗಳ ಶಕ್ತಿ ಸ್ವರೂಪಿಣಿಯಾದಂಥ ಆದಿಶಕ್ತಿ ಸ್ವರೂಪ ದ್ರೌಪದಿ ದೇವಿ ಕರಗ ಶಕ್ತಿ ಸ್ವರೂಪದಲ್ಲಿ ಇಡೀ ನಮ್ಮ ಬೆಂಗಳೂರಿಗೆ, ಅಂದರೆ ಈ ಒಂದು ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಏನು ಕೋಟೆ ಇದೆಯಲ್ಲ, ಈ ಕೋಟೆಯ ಒಳಗೆ ಇರತಕ್ಕಂತಹ ಒಂದು ಪರಿಮಿತಿಯೊಳಗೆ ಸುಮಾರು 26 ಕಿಲೋಮೀಟರ್ಗಳಷ್ಟು ದೂರ, ಅಂದರೆ ನಮ್ಮ ಈಗ OTC ರೋಡ್ ಅಂತ ಹಳೆ ಜೊತೆಗೆ ಧರ್ಮರಾಜಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆ, ಆಮೇಲೆ ನಮ್ಮ ಅವೆನ್ಯೂ ರಸ್ತೆ, ಮತ್ತು ಈ ಒಂದು ಪೊಲೀಸ್ ರಸ್ತೆ, ಚಿಕ್ಕಪೇಟೆ ಮುಖ್ಯ ರಸ್ತೆ, ಮಸ್ತಾನ್ ಸಾಬ್ ದರ್ಗಾ, ನಂತರ ಅದು ಸುತ್ತಮುತ್ತ ಅನೇಕ ದೇವಸ್ಥಾನಗಳು, ನಂತರ ನಮ್ಮ ಅಣ್ಣಮ್ಮ ದೇವಸ್ಥಾನ, ಅದರಿಂದ ಕಿಲಾರಿ ರೋಡ್ ಸಮೇತ, ಮತ್ತು ಅವೆನ್ಯೂ ರೋಡು, ಕುಂಬಾರಪೇಟೆ ಇಂದ ನಮ್ಮ ತಿಗಳರಿಪೇಟೆ ಎಲ್ಲ ಗಲ್ಲಿಗಳಿಗೂ ಕೂಡ ಎಲ್ಲರಿಗೂ ಕೂಡ ಆ ತಾಯಿಯ ದರ್ಶನ ಕೊಟ್ಟು, ನಂತರ ಸುನಕಲ್ಪೇಟೆ ಸರ್ಕಂದ್ರೆ ಮೇಲಿನ ಪೇಟೆ ಅಂತ, ಅಂದರೆ ಈ ಕಬ್ಬನಪೇಟೆಯ ಸುತ್ತಮುತ್ತಲು ಎಲ್ಲರೂ ಕೂಡ ಪುರೋಹಿತರ ಮನೆಗಳಿಗೆ ಎಲ್ಲ ದರ್ಶನ ಕೊಟ್ಟು, ನಂತರ 6 ಗಂಟೆ ಒಳಗೇ ಆ ತಾಯಿ ನಮ್ಮ ದೇವಸ್ಥಾನಕ್ಕೆ ಸೇರಬೇಕು ಅಂತಕ್ಕಂಥದ್ದು ಪದ್ಧತಿ ಇದೆ. ಹೀಗಾಗಿ 6 ಗಂಟೆ ಒಳಗೆ ಆವತ್ತು ಹಸಿ ಕರಗ ಒಳಗಡೆ ಬರ್ತದೆ. ನಂತರ ಧ್ವಜ ವಸಂತೋತ್ಸವ 2ನೇ ತಾರೀಕು ಇರ್ತದೆ. 3ನೇ ತಾರೀಕು ಧ್ವಜಾರೋಹಣ. ಹೀಗಾಗಿ 11 ದಿನಗಳ ಕಾರ್ಯಕ್ರಮ. ಮತ್ತು ಈ ಸಾರಿ ವಿಶೇಷವಾಗಿ ನಮ್ಮ ಸಚಿವರು, ಮುಜರಾಯಿ ಸಚಿವರು ನೇರವಾಗಿ ಉಸ್ತುವಾರಿ ತಗೊಂಡಿದ್ದಾರೆ. ಈಗ ಅದನ್ನು ನಮ್ಮ ಪಿ ಆರ್ ರಮೇಶ್ ಅವರು ಕೂಡ ನಮ್ಮ ಮುಖ್ಯಸ್ಥರು, MLC ಆಗಿರ್ತಂಥದ್ದು ನಮ್ಮ ಕುಲಸ್ಥರ ಮುಖ್ಯಸ್ಥರು ಕೂಡ, ಅವರು ಕೂಡ ವಿಶೇಷವಾಗಿ ಈ ಸರ್ತಿ ಜೊತೆ ಸೇರಿ ಮೈಸೂರು ದಸರಾಗಿಂತ ಜೋರಾಗಿ ವಿಜೃಂಭಣೆಯಿಂದ ಈ ಒಂದು ಕರಗೋತ್ಸವ ನಡೆಸಬೇಕು ಅಂಥೇಳಿ ಇಡೀ ಬೆಂಗಳೂರನ್ನು ದೀಪಾಲಂಕಾರ ಮಾಡೋದಕ್ಕೆ ಕೂಡ ಮುತುವರ್ಜಿ ಈಗಾಗಲೇ ಅದನ್ನು ಪ್ರಯತ್ನ ಮಾಡ್ತಾಯಿದೆ, ಸ್ಟಾರ್ಟ್ ಆಗಿದೆ. ಅತೀ ವಿಜೃಂಭಣೆಯಿಂದ ಈ ಸರ್ತಿ ನಡೀತಿದೆ. ಎಲ್ಲ ರೀತಿಯ ಪ್ರಿಕಾಷನೇ ಮೆಜರ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು ಈ ಸರ್ತಿ 20 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್ ಹೇಳಿ? ನನ್ನ ಹೆಸರು ಛಲಕರಿ ನಾರಾಯಣ ಸ್ವಾಮಿ ಅಂತ.
ನಾನು ಧರ್ಮರಾಯಸ್ವಾಮಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿದ್ದೇನೆ. ಸರ್, ಈ ಬಾರಿಯ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯೋತ್ಸವಕ್ಕೆ ಮೈಸೂರು ದಸರಾ ರೀತಿಯಲ್ಲಿ ದೀಪಾಲಂಕಾರಗಳನ್ನು ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ವಿಶ್ವವಿಖ್ಯಾತ ಕರಗ ಶಕ್ತಿಯೋತ್ಸವದ ಧ್ವಜಾರೋಹಣ ಕೂಡ ಆರಂಭವಾಗುತ್ತೆ. ಈ ಬಾರಿ ಏನೇನೆಲ್ಲ ವಿಶೇಷತೆಗಳಿರುತ್ತೆ, ತಮಗೆ ಏನು ಅನಿಸುತ್ತೆ ಸರ್ ಈ ಬಾರಿಯ ಕರಗ ಶಕ್ತಿಯೋತ್ಸವದ ಬಗ್ಗೆ ಮಾತಾಡುವಂಥದ್ದು? ಸರ್ ನಮಸ್ಕಾರ, ನಮ್ಮ ಹೆಸರು ಮಧು ಅಂತ. ನಮಗೇನು ಒಂದು ಹೆಮ್ಮೆ ಅಂದರೆ ನಮ್ಮ ದೇವಸ್ಥಾನದಲ್ಲಿ ಈ ವರ್ಷ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ತುಂಬ ಜವಾಬ್ದಾರಿಯಿಂದ ನಡೆಸಬೇಕು ಅಂತ ಒಪ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಮಂತ್ರಿಗಳು, ಮುಜರಾಯಿ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಧನ್ಯವಾದಗಳು ಹೇಳ್ತೀನಿ. ಖುದ್ದಾಗಿ ಅವರೇ ಇದನ್ನು ನಡೆಸಬೇಕು, ಯಾವುದೇ ರೀತಿಯೂ ಒಂದು ಭಿನ್ನಾಭಿಪ್ರಾಯಗಳು ಬರಬಾರ್ದು, ಒಂದು ಕೊರತೆ ಇರಬಾರ್ದು. ಒಂದು ದೀಪಾಲಂಕಾರ ಆಗಿರ್ಬೋದು, ಹೂವು ಆಗಿರ್ಬೋದು. ಈಗಾಗಲೇ ನಮ್ಮ BBMPಯಿಂದ ನಮ್ಮ GBA ಕಮಿಷನರ್ ಬಂದಿದ್ದರು, 2 ಸಲ ಸರ್ವೆ ಮಾಡಿದ್ದಾರೆ, ರಿಪೋರ್ಟ್ ತೊಗೊಂಡಿದ್ದಾರೆ. ರೋಡೆಲ್ಲ ಆಲ್ರೆಡಿ ಕ್ಲಿಯರ್ ಆಗಿದೆ. ನಮಗೆ ಚೈತ್ರ ಮಾಸ ಹುಟ್ಟೋಕ್ಕೂ ಮುಂಚೆಯಿಂದನೇ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದ್ದಾರೆ. ಈಗ ನಮ್ಮ ಮುಂದೆ ಇರುವಂಥ ಆವರಣದಲ್ಲೂ ಪೇಂಟ್ ಸ್ಟಾರ್ಟ್ ಆಗಿದೆ. ಚೈತ್ರ ಮಾಸ ಇನ್ನು ಬರೋ ವಾರ ಹುಟ್ಟುತ್ತೆ, ಇನ್ನೂ 4-5 ದಿನ ಇದೆ. ಈಗಲೇ ಸ್ಟಾರ್ಟ್ ಆಗಿದೆ. ಚೈತ್ರ ಹುಣ್ಣಿಮೆ ದಿವಸ ನಮ್ಮ ದೇವಿ ಕರಗ ಇರುತ್ತೆ, ಅದಕ್ಕೆ ಈಗಲೇ ಸಜ್ಜಾಗಿದೆ. ಭಾಳ ಸಂತೋಷ. ಈ ವರ್ಷ ತುಂಬ ಅದ್ಧೂರಿಯಾಗಿ ಮುಂಚಿತವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಮೈಸೂರು ದಸರಾ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ವಿಶೇಷವಾದಂಥ ದೀಪಾಲಂಕಾರಗಳನ್ನು ಮಾಡಬೇಕು ಅನ್ನೋಂಥದ್ದು ಎಲ್ಲೋ ಒಂದು ಕಡೆ ವಿಶ್ವವಿಖ್ಯಾತ ಕರಗ ಶಕ್ತಿಯೋತ್ಸವಕ್ಕೆ ಇನ್ನೊಂದಷ್ಟು ಮೆರುಗು ಬರುತ್ತೆ ಅಂತ ಅನ್ಸುತ್ತಾ? ಖಂಡಿತ ನಮ್ಮ ಸಚಿವರು ಅದೇ ಕಾನ್ಸೆಪ್ಟೇ ಇಟ್ಕೊಂಡಿದ್ದಾರೆ. ಈಗಾಗಲೇ ಇದ್ರ ಹಿಂದೆ ನಡೀತಾ ಇದ್ದಂಥ ದೀಪಾಲಂಕಾರಗಳು ಯಾವ ರೀತಿ ಇರುತ್ತೆ ಅಂದರೆ, ನಮ್ಮ ದೇವಸ್ಥಾನ ಆವರಣ ಮಾತ್ರ ಇರ್ತಾ ಇತ್ತು. ಅಂದರೆ ನಮ್ಮ ದೇವಸ್ಥಾನದಿಂದ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರು. ಈ ವರ್ಷ ಬಂದು ದೇವರು ಯಾವ್ಯಾವ ರೋಡಲ್ಲಿ ಸಂಚರಿಸುತ್ತೆ, ನಮ್ಮ ದೇವಸ್ಥಾನದ ಕೋಟೆ ಏನಿತ್ತು ನಮ್ಮ ಕೆಂಪೇಗೌಡರು ಕಟ್ಟಿದಂಥ, ಅಲ್ಲೆಲ್ಲ ದೀಪಾಲಂಕಾರ ಭಾಳ ಜೋರಾಗಿರ್ಬೇಕು ಅಂತ ಸಚಿವರು ಆಸೆ. ಅವರೇ ಖುದ್ದಾಗಿ ನಿಂತ್ಕೊಂಡು ಎಲ್ಲ ಮಾಡಿಸ್ತಾ ಇದ್ದಾರೆ. ಸರ್, ಇನ್ನೇನು ಕರಗ ಶಕ್ತಿಯೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಎಷ್ಟು ಖುಷಿ ಇದೆ, ಎಷ್ಟು ಸಂಭ್ರಮ ಇದೆ ತಮಗೆ ಅಂತ ತಾಯಿನ ನೋಡಲಿಕ್ಕೆ? ಸರ್, ನಾನೊಬ್ಬ ಅಲ್ಲ, ಆ ತಾಯಿ ಮಕ್ಕಳು, ನಮ್ಮ ಜನಾಂಗದವರು, ನಮ್ಮ ಬೆಂಗಳೂರಿಗೆ ಹಿತದೃಷ್ಟಿಯಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಭಾಳ ಸಂತೋಷ ಆತುರದಿಂದ ಕಾಯ್ತಾ ಇದ್ದೀವಿ ಸರ್. ತಮ್ಮ ಹೆಸರು, ತಮ್ಮ ಡೆಸಿಗ್ನೇಷನ್? ನಾವು ಮಧು ಅಂತ. ನಾವು ಹಿಂದಿನ ಸಮಿತಿಯಲ್ಲಿ ಇದ್ವಿ, ಈಗ ದೇವಸ್ಥಾನ ವೀರಕುಮಾರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ.